ಮುಂದೆ ಹೋಗಿ ಮಂಡಿ ಊರಿದ್ರು. ಈ ವಿಷಯ ಕಾಂಗ್ರೆಸ್ ಅವ್ರಿಗೆ ಯಾಕೆ ಗೊತ್ತಿಲ್ಲ? ಜವಾಹರ್ಲಾಲ್ ನೆಹರು ಅವರು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಯಾಕೆ ಹೇಳಿದ್ರು? ಕಾಂಗ್ರೆಸ್ ಸಿಂಹಿನಿ ಇಂದಿರಾ ಗಾಂಧಿ ಅವರು ಪಿಒಕೆನ ಯಾಕೆ ಬಿಟ್ಟು ಕೊಟ್ರು? 828 ಸ್ಕ್ವೇರ್ ಕಿಲೋಮೀಟರ್ ಜಾಗ ಪಾಕಿಸ್ತಾನಕ್ಕೆ ಗಿಫ್ಟ್ ಕೊಟ್ರು ಬಿಟ್ಟು ಕೊಟ್ರು ಇಂದಿರಾ ಗಾಂಧಿ ಅವರು? ಇದೆಲ್ಲ ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರು ಮೋದಿ ಅವರು ಮಂಡಿ ಊರಿದ್ರು ಅಂತಾರಲ್ಲ, ಇದ್ರ ಬಗ್ಗೆ ಅವರಿಗೆ ತಿಳಿಸಿ ಹೇಳೋರು ಯಾರು? ನಮಸ್ಕಾರ ರೀ. ನಿಶಿಕಾಂತ್ ದುಬೆ ಅವರು ಕಾಂಗ್ರೆಸ್ನವ್ರದ ಇನ್ನೊಂದು ಸತ್ಯ ಬೈಲ್ ಮಾಡ್ಯಾರ. ಎರ್ರಾ ಬಿರ್ರಿ ಮಾತಾಡೋ ಕಾಂಗ್ರೆಸ್ ಅವ್ರಿಗೆ ಮುಟ್ಟು ನೋಡ್ಕೊಳ್ಳೋ ಹಂಗ ಉತ್ತರ ಕೊಟ್ಟಾರ, ಅದೂನು ಸಾಕ್ಷಿ ಸಮೇತ. ಈಗೇನ್ ಬಾಳ ಮಂದಿ ಮಾತಾಡತಾರಲ್ರಿ, ಅಮೆರಿಕ ಮುಂದ ಬಿಜೆಪಿ ಅವ್ರು ಹೋಗಿ ಮಂಡಿ ಊರಿದ್ರು, ಮೋದಿ ಅವ್ರು ಹೋಗಿ ಮಂಡಿ ಊರಿದ್ರು ಅಂತ. ಆದ್ರ ಅಸಲಿಗಿ ರಾಜೀವ್ ಗಾಂಧಿ ಅವರು 1987 ಒಳಗನ ಅಮೆರಿಕದ ಮುಂದೆ ಹೋಗಿ ಮಂಡಿ ಊರಿ ಕುಂತಿದ್ರು. ಅದನ್ನು ಪಾಕಿಸ್ತಾನ ಭಾರತದ ವಿಷಯವಾಗಿನ ತಾವಾಗೆ ತಮ್ಮ ಬಾಯಿಲೆ ಬೇಡಿದ್ರು ಅಮೆರಿಕದವ್ರಿಗೆ, ನಮ್ಮ ಮಧ್ಯಸ್ಥಿಕೆ ವಹಿಸ್ರಿ ಅಂತೇಳಿ. ಅವಾಗಿನ ಶಿಮ್ಲಾ ಒಪ್ಪಂದ ರಾಜೀವ್ ಗಾಂಧಿ ಅವ್ರಿಗೆ ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ, ಅಥವಾ ಈಗಿನ ಕಾಂಗ್ರೆಸ್ ನಾಯಕರಿಗೆ ರಾಜೀವ್ ಗಾಂಧಿ ಅವರು ಅಮೆರಿಕ ಮೊರೆ ಹೋಗಿದ್ದು ಗೊತ್ತಿದ್ದು ಮರ್ತಂಗ ನಾಟಕ ಮಾಡತ್ತಾರೋ ಗೊತ್ತಿಲ್ಲ. ಖರೆ ರೀ, ಮಾರ್ಚ್ 25, 1987ರಾಗ ರಾಜೀವ್ ಗಾಂಧಿ ಅವರು ಒಂದು ಲೆಟರ್ ಬರೀತಾರ ಅಮೆರಿಕದ ಆಗಿನ ಅಧ್ಯಕ್ಷ ರೇಗನ್ ಅವರಿಗೆ. ಏನಪ್ಪಾ ಅಂತಂದ್ರ, ಭಾರತ ಪಾಕಿಸ್ತಾನ ಗಡಿ ಒಳಗ ಕಳ್ಳ ಸಾಗಾಣಿಕೆ, ಮಾದಕ ವಸ್ತು ಸಾಗಾಣಿಕೆ ನಡೆದೈತಿ. ಇದ್ರ ನಡ್ಬರ್ಕ ದ್ವಿಪಕ್ಷೀಯ ಸಭೆ ಒಳಗ ನೀವು ಮಧ್ಯಸ್ಥಿಕೆ ವಹಿಸ್ಬೇಕು ಅಂತ ಬರ್ದಿರ್ತಾರ. ಅದಕ್ಕೆ ಅಮೆರಿಕ ರಾಯಭಾರಿ ಅವರು ಪ್ರತಿ ಉತ್ತರವಾಗಿ ಲೆಟರ್ ಬರೀತಾರ. ನಮ್ಮ ಅಧ್ಯಕ್ಷರು ನಿಮ್ಮ ಮಾತಿಗೆ ಒಪ್ಕೊಂಡಾರ, ಮಧ್ಯಸ್ಥಿಕೆ ವಹಿಸಾಕ ಅವ್ರಿಗೆ ಸಂತೋಷ ಐತಿ ಅಂತ ಹೇಳಾಕತ್ತಾರ. ನಿಮ್ಮ ಮತ್ತು ಪಾಕಿಸ್ತಾನ ನಡಬರ್ಕಿನ ಏನು ಗೊಂದಲ ಐತಲ್ಲ ಅದನ್ನ ಕ್ಲಿಯರ್ ಮಾಡೋರು ಅದಾರ ಅಂತ ರಿಪ್ಲೈ ಮಾಡ್ತಾರ. ಆ ಲೆಟರ್ನ ಇವತ್ತು ನಿಶಿಕಾಂತ್ ದುಬೆ ಅವರು ತಮ್ಮ ಟ್ವಿಟರ್ ಅಕೌಂಟ್ನಾಗ ಹಾಕೊಂಡ ಪ್ರಶ್ನೆ ಕೇಳ್ಯಾರ. ರಾಜೀವ್ ಗಾಂಧಿ ಅವರು ಶಿಮ್ಲಾ ಒಪ್ಪಂದ ಹೆಂಗ್ ಮುರಿದ್ರು? ಅವರ ಮಾತೃಶ್ರೀ ಸಿಂಹಿನಿ ಇಂದಿರಾ ಗಾಂಧಿ ಅವ್ರು ಮಾಡ್ಕೊಂಡಿದ್ದು ಒಪ್ಪಂದ ರಾಜೀವ್ ಗಾಂಧಿ ಅವ್ರಿಗೆ ಗೊತ್ತಿರ್ಲಕ್ಕಿಲ್ಲೇನ್ರಿ? ಗೊತ್ತಿದ್ದು ಮರ್ತಿರೇನ್ರಿ? ನೆನಪಿಸೋರು ಯಾರು ಇರ್ಲಿಲ್ಲೇನು? ಅವ್ರು ಕೇಳೋ ಪ್ರಶ್ನೆ ಇದೈತಿ. ಒಂದಂತರೂ ಖರೆ ಆಯ್ತು, ರಾಜೀವ್ ಗಾಂಧಿ ಅವರು ಮಧ್ಯಸ್ಥಿಕೆ ವಹಿಸ್ಬರ್ರಿ ಅಂತ ಅವಾಗಿನ ಅಮೆರಿಕ ಅಧ್ಯಕ್ಷರನ್ನ ಬೇಡ್ಕೊಂಡಿದ್ರು. ಅವ್ರ ಮುಂದೆ ಹೋಗಿ ಮಂಡಿ ಊರಿದ್ರು. ಈಗೇನೋ ಬಹಳ ಊರ್ ತುಂಬ ಮಾತಾಡತಾರಲ್ರಿ, ಗಂಟ್ಲು ನೋವಾಗೋಷ್ಟರ ಮಟ್ಟಿಗೆ ಚಿರಾಡಕತ್ತಾರಲ್ರಿ. ಮೋದಿ ಮಂಡಿ ಊರಿದ್ರು, ಸೀಸ್ ಫೈರ್ ಅನೌನ್ಸ್ ಮಾಡಿ ಅಮೆರಿಕ ನಡಬರ್ಕ್ ತಗೊಬಂದು ಶಿಮ್ಲಾ ಒಪ್ಪಂದ ಮುರಿದು ಬಿಟ್ರು. ಮೋದಿ ಅವರು ಹಿಂಗೆ ಮಾಡಬಾರ್ದಿತ್ತು, ನಮ್ಮ ಸಿಂಹಿನಿ, ನಮ್ಮ ದುರ್ಗಿ, ನಮ್ಮ ಐರನ್ ಲೇಡಿ ಇಂದಿರಾ ಗಾಂಧಿ ಅವರು ಹೆಂಗಿದ್ರು ಅವ್ರನ್ನ ನೋಡಿ ಕಲಿಬೇಕಿತ್ತು ಅಂತ ಹೇಳಿ ದೊಡ್ಡ ಟ್ವಿಟ್ಟರ್ ಒಳಗೆ ಬರ್ಕೊಳ್ಳೋದೇನು, ಸಿಕ್ಕಲ್ಲಿ ಬೈಟ್ ಕೊಡೋದೇನು ಮಾಡಕತ್ತಾರಲ್ಲ, ಅವ್ರಿಗೆ ರಾಜೀವ್ ಗಾಂಧಿ ಅವರ ಈ ಒಳ ಸತ್ಯ, ಕಟು ಸತ್ಯ ಗೊತ್ತಿರ್ಲಿಲ್ಲೇನ್ರಿ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ, ಕೊತ್ತೂರು ಮಂಜುನಾಥ್ ಅವರ, ಸಂತೋಷ್ ಲಾಡ್ ಅವರ, ಜೈರಾಮ್ ರಮೇಶ್ ಅವರ ಬಾಯಿ ತುಂಬ ಮಾತಾಡತ್ತೀರಿ. ಮಂಡಿ ಊರಿದ್ರು ಅಮೆರಿಕ ನಡಬರ್ಕ್ ಬತ್ತು, ಹಂಗಾತು ಹಿಂಗಾತು ಅಂತ. ರಾಜೀವ್ ಗಾಂಧಿ ಅವರು ನೇರವಾಗಿ ಮಂಡಿ ಊರಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲಿ ಆಪರೇಷನ್ ಸಿಂಧೂರ ನಡೆದಾಗ ಪಾಕಿಸ್ತಾನ ಭಾರತ ಯುದ್ಧ ಅಲ್ಪ ವಿರಾಮ ಘೋಷಣೆ ಮಾಡಿದ ತಕ್ಷಣ ಟ್ರಂಪ್ ಒಂದು ಟ್ವೀಟ್ ಮಾಡ್ಕೊಂಡ್ರು. ಟ್ರಂಪ್ ಟ್ವೀಟ್ ಮಾಡಿದ್ದ ತಡ ಮಂಡಿ ಊರಿದ್ರು ಅಂದ್ರಲ್ಲ, ಮೋದಿ ಹೇಳಿರಲಿಲ್ಲ, ಯಾವುದೇ ರಕ್ಷಣಾ ಪಡೆಗಳು ಹೇಳಿರಲಿಲ್ಲ, ವಿದೇಶಾಂಗ ಸಚಿವರು ಹೇಳಿರಲಿಲ್ಲ, ರಕ್ಷಣಾ ಸಚಿವರು ಹೇಳಿರಲಿಲ್ಲ. ಆದರೂ ನಿಮಗೆ ಎಲ್ಲಿಂದ ಹುಮ್ಮಸ್ಸು ವಿರೋಧ ಮಾಡಕ್ಕ? ಆದ್ರೆ ರಾಜೀವ್ ಗಾಂಧಿ ಅವರು ಸ್ವತಃ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವ್ರು ಬರ್ದಿದ್ದಲ್ರಿ ಲೆಟರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನಿಶಿಕಾಂತ್ ದುಬೆ ಅವರು ಅದನ್ನ ಕೇಳಕತ್ತಾರ, ಅವ್ರಿಗೇನು ಉತ್ತರ ಕೊಡ್ತೀರಿ? ಅದಷ್ಟೇ ಅಲ್ರಿ, ನಿಶಿಕಾಂತ್ ದುಬೆ ಅವ್ರು ಇನ್ನೊಂದು ಪ್ರಶ್ನೆನೂ ಕೇಳಾರ. ನಿಮ್ಮ ಸಿಂಹಿನಿ 1971 ಒಳಗ ಬಾಂಗ್ಲಾದೇಶ ಉದ್ಧಾರ ಮಾಡಕ್ ಯುದ್ಧ ಮಾಡಿದ್ರಲ್ರಿ, ಆ ಸಂದರ್ಭದಾಗ ಆ ಟರ್ಮ್ ಒಳಗ ರಕ್ಷಣಾ ಸಚಿವರಾಗಿ ಬಾಬು ಜಗಜೀವನ್ ರಾಮ್ ಅವರಿದ್ರು. ಅವ್ರಿಗೂ ಯುದ್ಧ ಅಷ್ಟಕ್ಕಷ್ಟ ಇಷ್ಟ ಇರಲಿಲ್ಲ. ಆದ್ರೆ ಅವರು ಪಿಒಕೆ ಬರ್ತೈತಿ ಅನ್ನೋ ಕಾರಣಕ್ಕೆ ಒಂದು ನಡೆಯಕತ್ತಿದ್ರು. ಅವ್ರ ಬೇಡಿಕೆ ಆಗಿದ್ದೇನೋ ಪಿಒಕೆ ನಮಗೆ ವಾಪಸ್ ಬೇಕು, ಕಾಶ್ಮೀರ ನಮ್ಮದಾಗಿರ್ಬೇಕು ಅನ್ನೋದು. ಆದ್ರೆ ನಿಮ್ಮ ಸಿಂಹಿನಿ ಅವರು ಪಿಒಕೆ ವಾಪಸ್ ತಗೊಳ್ಳಿಲ್ಲ. ಬಾಂಗ್ಲಾದೇಶ ಸರಿ ಆತು ಮಾಡ್ರು ಮುಗಿಸ್ರು ಕೈ ತೊಳ್ಕೊಂಡು ಸುಮ್ ಕುಂತ್ರು. ಅವಾಗೂ ಅವರು ಚೀನಾ ಒತ್ತಡಕ್ಕೆ ಮನದ ಪಿಒಕೆ ತಗೊಳ್ಳಿಲ್ಲ ಅಂತ ನಿಶಿಕಾಂತ್ ದುಬೆ ಅವ್ರು ಹೇಳಕತ್ತಾರ. ಸಿಂಹಿನಿ ಆಗಿದ್ದವರು ಯಾಕೆ ಅವಾಗ ಪಿಒಕೆ ತಗೊಳ್ಳಿಲ್ಲ ಅನ್ನೋದಕ್ಕೆ ನಿಮ್ಮತ್ತಿಗೆ ಉತ್ತರ ಇದ್ರೆ ಹೇಳ್ಬಿಡ್ರಿ. ಇನ್ನು ನೆಹರು ಅವರು 1962 ಒಳಗ ಚೀನಾ ಭಾರತ ಯುದ್ಧದ ಸಂದರ್ಭದಾಗ ಅಕ್ಷಯ್ ಚಿನ್ ಪ್ರದೇಶ ಚೀನಾದವ್ರಿಗೆ ಬಿಟ್ಟು ಕೊಟ್ಬಿಟ್ರು. ದೊಡ್ಡ ಮನಸ್ಲೆ ಇಂಥ ಒಂದು ದೊಡ್ಡ ಬ್ಲೆಂಡರ್ ಮಾಡಿದ್ರು.
ಇಂಥ ಒಂದು ದೊಡ್ಡ ನಿರ್ಧಾರ ನೆಹರು ಅವ್ರು ಕೈಗೊಳ್ಳುವಾಗ ಯಾರಿಗೆ ಮನದಿದ್ರು? ಅದ್ರ ಸುತ್ತಲೂ ವಿವಾದಗಳು ಏನು ಹೇಳ್ತಾವಂದ್ರ ಚೀನಾಗ ಮನದು ನೆಹರು ಅವರು ಈ ನಿರ್ಧಾರ ತಗೊಂಡಿದ್ರು, ಚೀನಾ ಮುಂದೆ ಮಂಡಿ ಊರಿದ್ರು ಅಂತ ಹೇಳ್ತಾವ. ಇಂದಿರಾ ಗಾಂಧಿ ಅವ್ರದ್ದು ಮತ್ತೊಂದು ಸುದ್ದಿ, ಇವರ ನಿಶಿಕಾಂತ್ ದುಬೆ ಅವ್ರ ಮೊನ್ನೆ ಅಷ್ಟೇ ರಿವೀಲ್ ಮಾಡಿದ್ರು, ಅದನ್ನು ಸಾಕ್ಷಿ ಸಮೇತ. ಕಚ್ಚಿನ 828 ಸ್ಕ್ವೇರ್ ಫೀಟ್ ಕಿಲೋಮೀಟರ್ ಜಾಗನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿದ್ರು ಇಂದಿರಾ ಗಾಂಧಿ ಅವರು ಅಂತ. ಸಾಕ್ಷಿ ಇಲ್ದವ್ರು ಮಾತಾಡೇ ಇಲ್ಲ. ಅವಾಗ ಅದಕ್ಕಿಂತ 3 ವರ್ಷ ಮುಂಚೆ ಯುದ್ಧ ಆಗಿ ನಿಂತು ಹೋಗಿತ್ತು, ಪಾಕಿಸ್ತಾನ ನಮ್ಮಿಂದ ಸೋತು ಹೋಗಿತ್ತು. ಆದ್ರೂ ಇಷ್ಟು ಜಾಗ ಪಾಕಿಸ್ತಾನಕ್ಕೆ ಯಾಕೆ ಕೊಟ್ರು? ಗಿಫ್ಟ್ ಅಂತ ಏನಾರ ಕೊಟ್ಟಾರೇನು? ಮತ್ತ ಯಾರು ಒತ್ತಾಯಕ್ಕೆ ಮನದ, ಯಾರು ಮುಂದೆ ಮಂಡಿ ಊರಿಗೆ ಕೊಟ್ರೋ ಗೊತ್ತಿಲ್ಲ. ಇದು ನಿಶಿಕಾಂತ್ ದುಬೆ ಅವರ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಯಾವ ಕಾಂಗ್ರೆಸ್ ನಾಯಕರು ಕೊಡ್ತೀರಿ? ಕೊಟ್ಟು ಬಿಡ್ರಿ. ಬರೀ ಮಾತೆತ್ತಿದ್ರ ಆಪರೇಷನ್ ಸಿಂಧೂರ ಎಲ್ಲಿ ಮಾಡಿದ್ರು, ಹೆಂಗ್ ಮಾಡಿದ್ರು, ಖರೆ ಮಾಡಿದ್ರೇನಾ? ಮಂಡಿ ಊರಿದ್ರು. ಟ್ರಂಪ್ ಯಾಕೆ ಬಂದ? ಶಿಮ್ಲಾ ಒಪ್ಪಂದ ರದ್ದಾತು. ಶಿಮ್ಲಾ ಒಪ್ಪಂದ ಮಾಡಿದ್ದು ಇಂದಿರಾ ಗಾಂಧಿ ಅವರು, ಹಿಂಗ ಮುರಿದಿದ್ದು ಮೋದಿ ಅವರು ಅಂತ ಹೇಳೋರ್ಗಿ ರಾಜೀವ್ ಗಾಂಧಿ ಅವರ ವಿಷಯ ನೆನಪಿರ್ಲಿ. ನಿಶಿಕಾಂತ್ ದುಬೆ ಅವರು ಪ್ರತಿಯೊಂದು ಸಾಕ್ಷಿ ಇಟ್ಕೊಂಡು ಅದನ್ನ ಟ್ವಿಟರ್ ಒಳಗೆ ಹಾಕೊಂಡು ನೇರವಾಗಿ ಕಾಂಗ್ರೆಸ್ ಅವ್ರಿಗೆ ಈ ಪ್ರಶ್ನೆ ಮಾಡತ್ತಾರ. ಭಾಳ ಉದ್ದುದ್ದ ಭಾಷಣ ಮಾಡಕತ್ತವ್ರು. ಅದನ್ನು ಓದ್ಕೊಂಡು ಹೌದಲ್ಲಪ್ಪ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡ್ರಿ. ಇಷ್ಟೆಲ್ಲ ಮಾತಾಡಕತ್ತಿರೋರು ಯಾರು ಉತ್ತರ ಕೊಡ್ತಾರು ಅಂತ ಕಾದು ನೋಡ್ಬೇಕಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.